ನಮ್ಮ ಹನುಮಂತನ ಬಾಲದಲ್ಲಿ ಗಂಟೆ ಇರೋದನ್ನ ನಾವೆಲ್ಲ ಗಮನಿಸಿರಬಹುದು. ಆದರೆ ಹನುಮಂತನ ಬಾಲಕ್ಕೆ ಗಂಟೆ ಯಾಕೆ ಕಟ್ಟಿರುತ್ತೆ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ರಾಮ ಲಂಕೆಗೆ ದೊಡ್ಡ ವಾನರ ಸೇನೆಯನ್ನ ತನ್ನ ಜೊತೆ ಯುದ್ಧಕ್ಕಾಗಿ ಕರ್ಕೊಂಡು ಹೋಗಿರ್ತಾರೆ. ಯುದ್ಧ ಎಲ್ಲ ಮುಗಿದ ಮೇಲಿಂದ ಸುಗ್ರೀವನಿಗೆ ರಾಮ ವಾನರರನ್ನ ಲೆಕ್ಕ ಹಾಕೋದಿಕ್ಕೆ ಹೇಳ್ತಾರೆ. ಆದ್ರೆ ಅಲ್ಲಿ ಕೆಲವು ವಾನರರು ಕಾಣೆಯಾಗಿರ್ತಾರೆ. ರಾವಣನ ತಮ್ಮ ಕುಂಭಕರ್ಣ ದೊಡ್ಡದಾಗಿರುವಂತ ಒಂದು ರಥವನ್ನ ತಗೊಂಡು ಯುದ್ಧ ಭೂಮಿಗೆ ಬಂದಿರ್ತಾರೆ. ಆ ರಥಕ್ಕೆ ದೊಡ್ಡ ದೊಡ್ಡ ಗಂಟೆಗಳಿಂದ ಅಲಂಕಾರನ ಮಾಡಿರ್ತಾರೆ. ರಾಮ ಹೊಡೆಯುವಂತ ಒಂದು ಬಾಣದಿಂದ ಆ ರಥ ಸುಟ್ಟು ಭಸ್ಮ ಆಗತ್ತೆ. ಅದರಲ್ಲಿದ್ದಂತ ಗಂಟೆಗಳೆಲ್ಲ ಕೆಳಗೆ ಬಿದ್ಬಿಟ್ಟಿರತ್ತೆ. ಆ ಒಂದು ಗಂಟೆಯ ಒಳಗೆ ಒಂದಷ್ಟು ವಾನರರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಈಗ ರಾಮ, ಸುಗ್ರೀವ, ಹನುಮಂತ ನಡ್ಕೊಂಡು ಬರ್ತಿದ್ದ ಹಾಗೇನೆ ರಾಮನಿಗೆ ಆ ದೊಡ್ಡ ಗಂಟೆ ಕಣ್ಣಿಗೆ ಬೀಳುತ್ತೆ. ರಾಮನ ಸನ್ನೆಯನ್ನ ತಿಳಿದು ಹನುಮಂತ ತನ್ನ ಬಾಲವನ್ನ ಆ ಗಂಟೆಗೆ ತೂರಿಸಿ ಆರಾಮಾಗಿ ಒಳ್ಳೆ ಒಂದು ಹೂವನ್ನ ಎತ್ತಿದ ಹಾಗೆ ಆ ಗಂಟೆಯನ್ನ ಮೇಲಕ್ಕೆತ್ತು ಬಿಡ್ತಾರೆ. ಕೆಳಗಡೆ ಆ ಎಲ್ಲಾ ವಾನರರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅವರೆಲ್ಲ ಆಚೆಗೆ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಈಗ ರಾಮ ಹನುಮಂತನ ಕಡೆಗೆ ತಿರುಗಿ ನೋಡ್ತಾರಂತೆ. ಭಕ್ತಿಯಿಂದ, ರಾಮನ ಕಡೆ ಪ್ರೀತಿಯಿಂದ ಹನುಮಂತ ನಿಂತಿದ್ದನ್ನ ಗಮನಿಸ್ತಾರೆ. ಬಾಲದಲ್ಲಿ ಆ ಚಿನ್ನದ ಗಂಟೆ ಕೂಡ ಹೊಳಿತಾ ಇರುತ್ತೆ. ಈ ಸ್ವರೂಪದಲ್ಲಿ ಬಾಲದಲ್ಲಿ ಗಂಟೆ ಇರುವಂತ ಭಕ್ತ ಹನುಮನ್ನ ಪೂಜಿಸ್ತಾರೋ ಅವರು ನನಗೆ ಪ್ರೀತಿ ಪಾತ್ರರಾಗ್ತಾರೆ ಅಂತ ವರ ಕೊಡ್ತಾರೆ.